ಎಲ್ಲಿಗೆ ಹೋಗಿ ಬರ್ತಿದ್ಯಾ? ಆ ಬೀದಿಲಿರೋನ್ಗೆ ಬೇಲ್ ಕೊಡ್ಸಕ್ ಹೋಗಿದ್ಯಾ? ಹೌದು, ನ್ಯಾಯವಾಗಿ ನಿಮ್ಮನ್ನ ನಾನ್ ಬೇಲ್ ತಗೋಬೇಕಿತ್ತು. ಎಲ್ಲ ಬದಲಾಯಿಸ್ಬಿಟ್ರಿ. ಏನ್ರಿ ನೀವು? ಎಲ್ಲಿಗೆ ಹೋಗ್ತಿದ್ಯಾ? ತಾಯಿಲ್ದಿರೋ ಹುಡುಗಿ, ಈ ಜನರೇಷನ್ ಅವರು. ಏನ್ ದೊಡ್ಡ ಜನರೇಷನ್? ನಾನೇನ್ ಸತ್ತು ಹೋಗಿದ್ದೀನ? ಎಲ್ಲ ನನ್ ಜನರೇಷನ್. ನಾನು ಹೇಳಿದ್ದೆ ರೂಲ್ಸು, ನಾನು ಹೇಳ್ದಂಗೆ ನಡಿಬೇಕು. 3 ತಿಂಗಳಲ್ಲಿ ಇವಳಿಗೆ ಮದುವೆ. ಕೋಟ್ಯಾಧೀಶ್ವರ ಮಗನ ತಂದು ಇವಳಿಗೆ ಮದುವೆ ಮಾಡಿಸ್ತೀನಿ. ಇವಳು ಕುತ್ತಿಗೆ ಕೊಡ್ಬೇಕು, ಅವ್ನ್ ತಾಳಿ ಕಟ್ಬೇಕು. ಹಲೋ, ನಾನು ಪವನ್ ಮಾತಾಡ್ತಾ ಇರೋದು. ನಾನೇ. ಇಲ್ಲಿ ಬರೀ ಸಮಸ್ಯೆ ಆಗಿದೆ. ನನ್ನ ರೂಮಲ್ಲಿ ಕೂಡ ಹಾಕಿದ್ದಾರೆ. ಯಾಕೆ, ಏನಾಯ್ತು? ಆಮೇಲೆ ಹೇಳ್ತೀನಿ. ನನ್ನೆಲ್ಲನ ಮೀಟ್ ಮಾಡ್ಬೇಕು. ಯೂನಿಯನ್ ಆಫೀಸ್ಗೆ ಬಂದ್ಬಿಡಿ, ಸಾಗರು ಬಂದ್ಬಿಡ್ತಾರೆ. ಇಬ್ರು ಇಲ್ಲೇ ಭೇಟಿ ಆಗ್ಬೋದು. ನೋ, ಅಲ್ಲಿ ನಾನ್ ಬಂದ್ರೆ ಅಪ್ಪಂಗ್ ಗೊತ್ತಾಗತ್ತೆ. ಮನ್ಸು ಸರಿ ಇಲ್ಲ ಅಂತ ನಮ್ ಥಿಯೇಟರ್ಗೆ ಅನಕೊಂಡ ನೋಡಕ್ ಬನ್ನಿ. ನಮ್ಮ ಅಪ್ಪ ತಾನೇ ಆಪರೇಟ್ರು. ಸಗಾನು ಅಲ್ಲಿಗೆ ಬರಕ್ ಹೇಳ್ತೀನಿ, ನೀವಿಬ್ರು ಮಾತಾಡ್ಕೋಬಹುದು. ಸರಿ. ಎಲ್ಲಮ್ಮ ಹೋಗ್ತಿದ್ಯಾ? ಬಾತ್ರೂಮ್. ಬೇಗ ಬಂದ್ಬಿಡು. ಪಾಪ ಎಲ್ಲಿ ಹೋಗ್ತಿದೀಯಾ? ಬಂದ್ಬಿಡ್ತಾಳೆ. ಒಳ್ಳೆ ಹಾವು ಕಣ. ಒಳ್ಳೆ ಹಾವಲ್ಲಣ್ಣ, ತುಂಬಾ ದೊಡ್ಡ ಹಾವು. ಬನ್ನಿ, ಪ್ರೊಜೆಕ್ಟರ್ ಅಲ್ಲಿ ಏನಾದ್ರು ಶಬ್ದ ಬಂದ್ರೆ ನನ್ನ ಕರೀರಿ. ನೀವು ಮುಟ್ಬೇಡಿ, ಸುಟ್ಟೋಗುತ್ತೆ. ಸಗ, ನಿಮ್ಗೇನಾದ್ರು ಬೇಕಾ? ಕಾಫಿ ಟೀ ಸರಿ. ಸ್ವಲ್ಪ ಹೊತ್ತೇ ಇದೆ. ಏನು ಏನಿದು? ಅದು ನೀನವತ್ ಪೊಲೀಸ್. ಓ, ಅವತ್ ಬೇಲಿನ ದುಡ್ಡು ವಾಪಸ್ ಕೊಡ್ತಾ ಇದ್ದೀರಾ? ಹೌದು. ಅಕೌಂಟ್ ಸೆಟ್ಲ್ ಮಾಡೋದಕ್ಕೆ ನೋಡ್ತಿದ್ದೀರಾ? ಅದು ನನ್ನ ಹಣ ಅಲ್ಲ, ನಿಮ್ಮ ಹಣನೇ. ಅವತ್ತಪ್ಪ ಆಫೀಸ್ನಲ್ಲಿ ಚಿತ್ರ ಬಿಡಿಸಿದ್ರಲ್ಲ, ಆ ಪೇಮೆಂಟೇ ಅದು. ಅದಕ್ಕೆ ಪೇಮೆಂಟ್ ಎಲ್ಲ ಬೇಡ. ಅದು ನಾನು ಮಾಡಿದ್ದು ವಿಶ್ವಾಸದ ಮೇಲೆ. ನೀವು ನೀವಾಯ್ತು. ಪ್ರೀತಿ ಸತ್ತೋಯ್ತಾ? ಛೇ, ವಾಟ್ ಇಸ್ ಹ್ಯಾಪನಿಂಗ್? ವಾಟ್ ಇಸ್ ದಿಸ್? ನನ್ನ ಸ್ವಲ್ಪ ಮಾತಾಡೋಕ್ ಬಿಡು ಪ್ಲೀಸ್. ನೀವೇನ್ ಮಾತಾಡ್ತೀರಾ ಅಂತ ನನಗೆ ಗೊತ್ತು. ಅಲ್ಲ, ನಾವು ಶ್ರೀಮಂತರು, ನೀವು ಬಡವರು. ಜೀವನ ಪೂರ್ತಿ ನನ್ನ ಸಂತೋಷವಾಗಿ ಇಟ್ಕೋತೀರಾ ಇಲ್ವಾ ಅಂತ ನಿಮಗ್ ಸಂದೇಹ, ರೈಟ್? ಸಂದೇಹನೇ ಇಲ್ಲ, ಸತ್ಯ ಅದು. ಸುಳ್ಳು. ಇಟ್ಸ್ ಎ ಲೈ. ಎಸ್, ನಿಜವಾದ ಕಾರಣ ಏನು ಅಂತ ನಾನು ಹೇಳ? ಬಿಕಾಸ್ ಯು ಆರ್ ಸೆಲ್ಫಿಶ್. ಬಾಲ, ನಿನಗೆ ಹೇಗೆ ಹೇಳಿ ಅರ್ಥ ಮಾಡಿಸ್ಲಿ? ಬೇಡ. ಐ ಅಂಡರ್ಸ್ಟ್ಯಾಂಡ್. ಪ್ರೀತಿ ಎಲ್ಲ ಜೋರಾಗೇ ಇದೆ, ಮದ್ವೆನೇ ತೊಂದ್ರೆ. ನಿಮ್ ಫ್ರೀಡಮ್ ಹೋಗುತ್ತಲ್ವಾ? ನಮ್ಮ ಫ್ರೀಡಮ್ ಹೋಗುತ್ತೆ. ನಿಮ್ಮಪ್ಪನ ಹಣಬಲದಿಂದ ಜೀವನ ಪೂರ್ತಿ ಹೋರಾಡೋದಕ್ಕಾಗೋದಿಲ್ಲ ಬಾಲ. ಸೊ ನಿಮ್ಮಪ್ಪ ಹೇಳೋ ಥರನೇ ಯಾವ್ದಾದ್ರು ಶ್ರೀಮಂತನ. ನೋ, ನಾನು ಇನ್ನೊಬ್ರನ್ನ ಮದ್ವೆ ಮಾಡ್ಕೋತೀನಿ. ನೀವು ನನ್ನ ಮದ್ವೆಗೆ ಬಂದು ಫಸ್ಟಲ್ಲೇ ಕುತ್ಕೊಂಡು ಅಕ್ಷತೆ ಹಾಕಿ ಹೋಗಿ. ಆದರೆ ಅದು ಮದುವೆ ಅಲ್ಲ, ನನ್ನ ಸಾವು ಅನ್ಕೊಳ್ಳಿ. ಒಂದು ಹೆಣಕ್ಕೆ ಮದುವೆ ಆಗತ್ತೆ, ಆ ಹೆಣಕ್ಕೆ ಮಗುನೂ ಹುಟ್ಟುತ್ತೆ. ಮಗುಗೆ ನಿಮ್ಮ ಹೆಸರಿಡ್ಬೋದಾ? ಏನ್ ಬಾಲ ನೀನು? ಗೋ ಟು ಹೆಲ್. ಸಾರಿ, ಐ ಆಮ್ ಗೋಯಿಂಗ್ ಟು ಹೆಲ್. ವೆಯ್ಟ್. ಥ್ಯಾಂಕ್ಸ್. ಏನ್ ಶಬ್ದ? ಸಗ, ಏನಾಯ್ತು? ಯಾಕೆ ಅಳ್ತಾ ಇದ್ದೀರಾ? ಸಗ, ಅಷ್ಟಕ್ಕೂ ಏನ್ ಮಾಡಿದ್ರಿ? ಯಾಕೆ ಅಳ್ತಾ ಇದ್ದಾರೆ? ಇಲ್ಲ, ನಾನು ಅಳ್ತಿಲ್ಲ.
ಒಂದು ಹುಡುಗಿ ಫ್ಯೂಚರ್ಗಾಗಿ ನಿಮ್ ಬಾಸ್ ಹೋರಾಡ್ತಾ ಇದ್ದಾರೆ, ಅದನ್ನ ಬರೆದು ಕೊಡ್ತಾರೆ, ನೀವ್ ಅದನ್ನ ಬೀದಿನಲ್ಲಿ ನಾಟಕ ಮಾಡಿ. ಏನು ಅರ್ಥ ಆಗ್ಲಿಲ್ಲ, ಅರ್ಥ ಆಗೋ ತರ ಹೇಳಿ. ಏಯ್ ಏನು ಅರ್ಥ ಆಗ್ಲಿಲ್ವಾ? ನಾನ್ ಅನ್ಕೊಂಡಿರೋ ಪ್ರಕಾರ ಶ್ರೀಮಂತರ ಸಹವಾಸ ಬೇಡವೇ ಬೇಡ ಅಂತ ಅನ್ಕೊಂಡಿರ್ತಾರೆ. ಅದು ಕರೆಕ್ಟ್ ತಾನೇ? ಏನ್ ಕರೆಕ್ಟ್? ಲವ್ ಮಾಡಕ್ಕಿನ ಮುಂಚೆ ಅವ್ರಿಗೆ ಏನ್ ಗುಡ್ಸಲ್ಲ ಇತ್ತು, ಅವಾಗ ಗೊತ್ತಾಗ್ಲಿಲ್ವಾ? ಅದಕ್ಕೆ ಅವ್ರೇನ್ ಮಾಡಕ್ಕಾಗತ್ತೆ? ಅವ್ರೇನು ಮಾಡೋದ್ ಬೇಡ, ನಾವ್ ಎಲ್ಲರೂ ಸೇರಿ ಒಂದ್ ನಿರ್ಧಾರ ಮಾಡೋಣ. ಏನ್ ನಿರ್ಧಾರ? ಒಳ್ಳೆ ನಿರ್ಧಾರ. ಯಾವ್ದಕ್ ಒಳ್ಳೆ ನಿರ್ಧಾರ? ಅದೇ ಲವ್, ಇವ್ರ ಲವ್ ಸ್ಟೋರಿ ಒಂದ್ ಒಳ್ಳೆ ನಿರ್ಧಾರ. ಸುಮ್ನೆ ನೀನೇ ಲವ್ ಲವ್ ಅಂತ ಹೇಳ್ಬೇಡ. ಅವ್ರಿಬ್ರು ನೋಡಿದ್ರಾ, ಇಷ್ಟು ಪ್ರೀತಿ ಇಟ್ಕೊಂಡಿದ್ದೀರ ತಾನೆ, ಯಾಕೆ ಜಗಳ ಆಡ್ತೀರಾ? ಸುಮ್ನೆ ಬೇರೆ ಊರ್ಗ್ ಹೋಗ್ಬಿಟ್ಟು ಮದ್ವೆ ಆಗ್ಬೋದು ತಾನೆ. ಹೌದೌದು, ಚೆನ್ನಾಗಿರುತ್ತೆ. ಏ ವೆಂಕಟೇಶ್, ನೀನ್ ಯಾವಾಗ ಬಂದೆ? ನಾವ್ ಯಾವತ್ತಿದ್ರು ಕರೆಕ್ಟ್ ಟೈಮ್ಗೆ ಬರ್ತೀವಿ. ನಿಂತರ ಲೇಟ್ ಆಗಿ ಬರ್ತೀವಿ ಅನ್ಕಂಡ ನಾವೆಲ್ಲ ಐಡಿಯಾ ಮಾಡಿನೇ ಮದ್ವೆ ಮಾಡಕ್ ಪ್ಲಾನ್ ಮಾಡಿರೋದು. ನಾನು ಹೇಳ್ತೀನಿ, ಯಾರಿಗೂ ಗೊತ್ತಿಲ್ದಂಗೆ ಕೇರಳಕ್ಕೆ ಹೋಗಿ ಮದ್ವೆನ ಮುಗ್ಸೋಣ, ಎಲ್ಲ ಅನ್ಕೊಂಡಂಗೆ ಆಗುತ್ತಲ್ಲ. ಹಾ ಕರೆಕ್ಟ್. ಹನಿಮೂನಿಗೆ ತಮಿಳ್ನಾಡು ಕಳ್ಸೋಣ. ಮದ್ವೆಗ್ ನಾವು ಸೇರ್ಕೋಬೋದಲ್ವಾ? ಸಾಕ್ಷಿಗೆ ಇಬ್ರು ಸಾಕಲ್ವಾ? ಒಳ್ಳೆ ಐಡಿಯಾನೇ. ಇದಕ್ಕಿಂತ ಬೆಟರ್ ಐಡಿಯಾ ಇದ್ರೆ ಹೇಳಿ. ಇನ್ನೊಂದು ಐಡಿಯಾ ಇದೆ, ಆಮೇಲೆ ಹೇಳ್ತೀನಿ. ಕ್ಯಾಬಿನ್ ಅಲ್ಲಿ ಇಷ್ಟು ಜನ ನಿಂತ್ಕೊಳ್ಳೋದು ತಪ್ಪು. ಮೊದಲು ಎಲ್ಲರೂ ಹೊರಗಡೆ ಹೋಗಿ ಹೋಗಿ ಹೋಗಿ. ಓ ವಾಟ್ ಎ ಫಾಲ್. ಪೇಂಟಿಂಗ್, ಬೀದಿ ನಾಟಕ, ಐಡಿಯಾಲಜಿ ಅಂತೆಲ್ಲ ಹೇಳ್ಬಿಟ್ಟು ದೊಡ್ಡ ಮೀಸೆ ಇಟ್ಕೊಂಡು ನಡ್ಕೊಂಡು ಹೋಗ್ತಿದ್ಯಲ್ಲ, ಒಂದ್ ಹೆಣ್ಣನ್ ನೋಡಿ ಹಾಗೆ ಬಿದ್ಬಿಟ್ಯಾ? ಕಾಲ್ ಮಾರ್ಕ್ಸ್ಗೆ ಪ್ರೀತಿ ಹುಡ್ತು, ಅದ್ರಲ್ಲೇನ್ ತಪ್ಪು? ನಿನಗೇನಾಯ್ತು ಈಗ? ಒಂದು ಅರ್ಥ ಆಗಲ್ವಾ ಅಥವಾ ಅರ್ಥ ಆಗದಿರೋ ತರ ನಡ್ಕೋತ್ಯಾ? ಕೈ ತೆಗಿ. ಕೇಳ್ದೆ ಅಲ್ಲ? ಏನು ನಾಟಕ ಆಡ್ತಿದ್ಯಲ್ಲ? ನಂಗೆ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ. ಸತ್ಯ ಹೇಳ, ಯಾಕೆ ನೀವೆಲ್ಲ ಹೀಗಿದ್ದೀರಾ? ಯಾರು? ಯಾರಲ್ಲನಾ? ಕೊಚ್ಚೆ ನೀರೆಲ್ಲ ಮೈ ಮೇಲೆ ಸಿಡಿಸ್ಕೊಂಡು ಪೊಲೀಸರ ಕೈಲಿ ಸರಿಯಾಗಿ ಓಡಿಸ್ಕೊಂಡು ಕಚ್ಚಕ್ ನಾಯಿನ ಬಿಟ್ಟು ದುಡ್ಡಿರೋ ದುರಹಂಕಾರಿ ಹೇಳಿದ್ರೆ ಅರ್ಥ ಆಗತ್ ನಿಂಗೆ. ನನಗಿದೆಲ್ಲ ಗೊತ್ತಿಲ್ವೇ? ಏನು ಇದೆ, ಸೆಲ್ವರ್ ಕಮಿಸ ಹಾಕೊಂಡು ಸೆಪ್ಪು ಮುಖ ಹಾಕೊಂಡು ನಲ್ಲ ನಲ್ಲ ಅಂತ ಕರೆಯೋಕ್ ಬರಲ್ವೇ? ನೀನೇನ್ ಬಾಲ ಬಗ್ಗೆ ಮಾತಾಡ್ತಿದ್ಯಾ? ಮತ್ತೆ ಕನ್ನಡಿ ಬೇಕಾ? ಅದು ಹೋಟ್ಲಲ್ಲೇ ಇರುತ್ತೆ. ಅಂತದ್ದೇನು ನೋಡ್ದೆ ನೀನ್ ಅವಳ ಹತ್ರ? ನೀನ್ ಅವಳು ತುಂಬಾ ಚೆನ್ನಾಗಿದ್ದಾಳೆ ಅಷ್ಟೇ ತಾನೇ? ಕನ್ನಡಿನೇ ಹೇಳ್ತು, ಮತ್ತಿನ್ನೇನು? ಅಲ್ಲ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ನೀನು ಕೂಡ ತುಂಬಾ ಪ್ರತಿ ಇವನು. ಏನಯ್ಯ ಪ್ರೀತಿ? ಹಾ, ಗಂಡ್ ಮಕ್ಳ ತರ ಇದೀನಿ ಏನು? ಪ್ಯಾಂಟು ಶರ್ಟ್ ಅಲ್ಲಿ ಹಾಕೊಂಡಿದ್ಯಾ ಅಂತ. ಯಾಕೆ ಪ್ಯಾಂಟ್ ಶರ್ಟ್ ಹಾಕೊಂಡೆ? ಎಲ್ಲ ನಿನ್ಗೋಸ್ಕರ ಪ್ಯಾಂಟ್ ಶರ್ಟ್ ಹಾಕ್ದೆ, ಬೈಕ್ ಓಡಿಸ್ದೆ, ಕಾಫಿ ಟೀ ಕೂಡ ಕುಡ್ದಿಲ್ಲ ಗೊತ್ತಾ? ಆದ್ರೆ ನೀನ್ ಕುಡಿತೀಯ ಅಂತ ನಾನು ಕುಡ್ದು ಸತ್ತೆ. ಎಲ್ಲ ವೇಸ್ಟ್ ಬಿಡು. ಹೇ ವೆಯ್ಟ್. ಏನಯ್ಯ ವೆಯ್ಟ್? ನೀನ್ ಪ್ಯಾಕ್ ಮಾಡ್ಕೊಂಡು ಹೋಗ್ತಿದ್ಯಲ್ಲ, ಇನ್ನೇನ್ ವೆಯ್ಟ್? ನೀನ್ ಹೇಳ್ತಾ ಇರೋದ್ ನೋಡಿದ್ರೆ ನೀನ್ ನನ್ನ. ಯಪ್ಪ, ಕೊಲಂಬಸ್ ಕಂಡು ಹಿಡಿದ್ಬಿಟ್ಟಿಯಲ್ಲಪ್ಪ. ವಾರೇ ವಾ. ನೀನು ನನ್ನ ಹತ್ರ ಹೇಳೇ ಅಲ್ವಲ್ಲ? ಅದನ್ನ ಹೇಳ್ಬೇಕಾ? ಹಾ, 4 ವರ್ಷದಿಂದ ನೀನ್ ಹಿಂದೆ ಸುತ್ತಿದ್ದೀನಿ, ಎಲ್ಲಾರ್ಗೂ ಗೊತ್ತು. ನಿನಗ್ ಗೊತ್ತಿಲ್ವಾ? ಗೊತ್ತಾಗ್ಲಿಲ್ಲ. ನನಗ್ ಗೊತ್ತಿರೋ ಹಾಗೆ ನೀನ್ ನನ್ನ ಫ್ರೆಂಡು, ನಾನ್ ನಿನ್ ಫ್ರೆಂಡು. ಓ, ಅದಕ್ಕೆ ಹಾಗಿದ್ರಾ? ಹಾಗೆಲ್ಲ ಹೇಳ್ಬೇಡ. ಸಾಕು. ಸುಮ್ನೆ ಲೈಕ್ ಯು ಅಂತ ಮಾತ್ರ ಹೇಳ್ಬೇಡಿ. ಒಂದ್ ಅರ್ಥ ಮಾಡ್ಕೊಳ್ಳಿ, ಲೈಕ್ ಬೇರೆ, ಲವ್ ಬೇರೆ. ಯಾ, ಹಾ, ಲೈಕ್ ಬೇರೆ, ಲವ್ ಬೇರೆ. ಹಾ, ಯಾ ಯಾ. ನಾನೇ ಅರ್ಥ ಮಾಡ್ಕೊಳ್ಳಿಲ್ಲ. ಆದ್ರೆ ನಾನು ಅದಕ್ಕೋಸ್ಕರ ಆತ್ಮಹತ್ಯೆ. ಹೇ, ಏನಿದು ಹುಚ್ಚುಚ್ಚಾಗಿ ಮಾತಾಡ್ತಿದ್ಯಾ? ಆತ್ಮಹತ್ಯೆ ಮಾಡ್ಕೊಳ್ಳಲ್ಲ ಅಂತ ಹೇಳ್ದೆ. ನಾನ್ ಧೈರ್ಯಶಾಲಿ. ಹೋಗಯ್ಯ. ಸಾರಿ. ಇಟ್ಸ್ ಆಲ್ ರೈಟ್. ಸಾರಿ. ನಾನ್ ಮೋಸ ಮಾಡ್ಬಿಟ್ಟೆ. ಯಾರಿಗ್ ಮೋಸ ಮಾಡ್ದೆ? ವೆಂಕಟೇಶ್ಗೆ. ಯಾರು ನಮ್ ಟ್ರೂಪಲ್ಲಿ ಇದ್ದನಲ್ಲ ಆ ವೆಂಕಟೇಶನ? ಏನು 3 ವರ್ಷದಿಂದ ನನ್ನ ಮದ್ವೆ ಮಾಡ್ಕೋತೀಯ ಅಂತ ಬೇಡಿ ಬೇಡಿ ಕೇಳ್ತಿದ್ದ. ಮತ್ತೆ ನಾನೇನೆ ಆದ್ರೆ ಅದಕ್ಕೋಸ್ಕರ ನಾನ್ ಸಂತೋಷವಾಗಿರಲ್ಲ ಅಂತ ಅನ್ಕೋಬೇಡ. ನೀನ್ ಸೆಪ್ಪು ಮುಗ್ದೋಳ್ ಜೊತೆ ರಿಜಿಸ್ಟರ್ ಆಫೀಸಲ್ಲಿ ಸೈನ್ ಹಾಕೋಕ್ಕೂ ಮುಂಚೆ ನಾನ್ ಮದ್ವೆ. ವಾಟ್ ಆಮ್ ಐ ಟಾಕಿಂಗ್? ಸಾರಿ. ಬನ್ನಿ. ಇಲ್ಲ, ನಾನೇ ಮಾಡ್ಕೋತೀನಿ. ಓ, ಇದನ್ನು ನಾನ್ ಮಾಡ್ಬಾರ್ದಾ? ಓಹೋ, ಇನ್ಮೇಲೆ ಎಲ್ಲ ಬಾಲ ತಾನೆ. ಬಾಯ್. ಹೇ, ಎಲ್ಲಿಗೆ ಹೋಗ್ತಾ ಇದ್ದೀಯ? ಯಾವ್ದಾದ್ರು ಭುಜದ ಮೇಲೆ ಅಳ್ಬೇಕಲ್ಲ, ನಾನ್ ವೆಂಕಟೇಶ್ ಹತ್ರ ಹೋಗ್ತೀನಿ. ಹಾ, ಆಮೇಲೆ ಇನ್ನೊಂದು ವಿಷಯ. ಏನು? ನಾನ್ ನಿನ್ನ ಹತ್ರ ಹೇಳಿದ್ದೆಲ್ಲ ವೆಂಕಟೇಶ್ ಗೊತ್ತಾಗೋದ್ ಬೇಡ. ಯಾ
ಯಾಕಂದ್ರೆ ಅವ್ರ ಜೀವನ ಪೂರ್ತಿ ಮನ್ಸಲ್ಲಿ ಹಾಗೆ ಉಳ್ದೋಗುತ್ತೆ. ಹೋಗಯ್ಯ. ನೀನ್ ಯಾವಾಗ ಬಂದೆ? ಪಾಪ ನಿನಗೇನಾಯ್ತು? ತಲೆನೋವಾ? ಹೊಟ್ಟೆ ನೋವಾ? ತಲೆನೋವು ಹೊಟ್ಟೆ ನೋವೇ ಬರ್ಬೇಕಾ? ಏನ್ ನಮ್ಗೆಲ್ಲ ಪ್ರೀತಿ ಹುಟ್ಬಾರ್ದ ಸಗ? ಪ್ರೀತಿ ಯಾರ ಮೇಲೆ? ನಾನು ಪ್ರೀತಿಸಿದವಳು ನನ್ನ ಬಿಟ್ಟು ಹೋಗ್ತಿದ್ದಾಳೆ ಸಗ. ಮೆಹರ್, ಏನ್ ಜೋಕ್ ಮಾಡ್ತಿದ್ಯಾ? ಜೋಕಾ ಸಗ ಇದು? ಜೋಕ? ಐ ಆಮ್ ಸಾರಿ. ಅದು ನಿನಗೂ ಅವಳಿಗೂ 4 ವರ್ಷ ತಾನೇ ವ್ಯತ್ಯಾಸ. ಅಲ್ಲ, ಅದನ್ನು ಬಿಟ್ಟು ಒಂದು 3/4 ಅಡಿ ವ್ಯತ್ಯಾಸ ಇದೆಯಲ್ಲ. ಪ್ರೀತಿಗೆ ಕಣ್ಣಿಲ್ಲ ತಾನೇ ಸಗ? ರೈಟ್. ಏನೇ ಆದ್ರೂ ಜೋಡಿ ಚೆನ್ನಾಗಿರ್ಬೇಕು ಅಂತ ದೊಡ್ಡವ್ರು ಹೇಳ್ತಾರೆ. ಐ ಆಮ್ ಸಾರಿ. ಪವನಕುಮಾರ, ಈಗ ನೀನ್ ಎಲ್ಗೋ ಹೋಗ್ತಾ ಇದೀಯಾ? ಮತ್ತೆ ಇಲ್ಲೇ ಇದ್ದು ಆ ಹುಡುಗಿ ಮದ್ವೆಲ್ ಹತ್ರ ಅವಳ ಜೀವನ ಹಾಳಾಗುತ್ತೆ. ಅಲ್ಲಿಗೆ ಬಂದು ನಿನ್ ಮದ್ವೆಲ್ ಅಳ್ತೀನಿ. ನೀನಾದ್ರೂ ಅರ್ಥ ಮಾಡ್ಕೋತೀಯ ಅವಾಗ? ಏನು ಬರ್ಲಾ ಬೇಡ್ವಾ? ಅಳಬೇಕು ನಗಬೇಕು ಒಂದು ಗೊತ್ತಾಗ್ತಿಲ್ಲ. ಇದ್ರಲ್ಲಿ ಏನ್ ಕನ್ಫ್ಯೂಷನ್? ನೀನ್ ನಗು, ನಾನು ಅಳ್ತೀನಿ. ಇದೇ ರೀತಿ ಮಾತಾಡ್ಕೊಂಡು ನಿಂತ್ರೆ ಬಸ್ ಹೋಗ್ಬಿಡುತ್ತೆ. ಅಯ್ಯಯ್ಯೋ.